ಎಲ್ಲರಿಗೂ ನಮಸ್ಕಾರ. ಲಾ ಬೈಟ್ಸ್ ಚಾನೆಲ್ಗೆ ಸ್ವಾಗತ. ರೈತರು ಅಂದರೆ ನಮ್ಮ ದೇಶದ ಬೆನ್ನೆಲುಬು ಅಂತ ಬಹಳಷ್ಟು ಭಾಷಣಗಳಲ್ಲಿ ಕೇಳೇ ಇರುತ್ತೇವೆ. ಆದರೆ ಅದೇ ರೈತ ಬ್ಯಾಂಕ್ನಲ್ಲಿ ಸಾಲ ಮಾಡಿ ಸಾವಿರಾರು ರೂಪಾಯಿ ಸುರಿದು ಬೀಜ ಮತ್ತೆ ಕೀಟನಾಶಕಗಳನ್ನು ತಂದು ಹೊಲದಲ್ಲಿ ಬಿತ್ತಿದಾಗ ಆ ಬೀಜ ನಕಲಿಯಾಗಿದ್ದು ಬೆಳೆ ಕೈ ಕೊಟ್ಟರೆ ಆತನ ಪರಿಸ್ಥಿತಿ ಏನಾಗಬೇಕು? ಬಹುತೇಕರು ಹವಾಮಾನವನ್ನ ದೂಷಿಸುತ್ತಾರೆ. ಆದರೆ ಕಾನೂನಿನ ಅಡಿಯಲ್ಲಿ ಇದಕ್ಕೆ ಅತ್ಯಂತ ಕಟ್ಟುನಿಟ್ಟಾದ ಪರಿಹಾರವಿದೆ ಅಂದರೆ ನಂಬ್ತೀರಾ? ಇಂದಿನ ವಿಡಿಯೋದಲ್ಲಿ ನಾವು ಕೇವಲ ಮೇಲ್ನೋಟದ ಮಾಹಿತಿಯನ್ನಲ್ಲ, ಬದಲಾಗಿ ವಾಸ್ತವದಲ್ಲಿ ಒಂದು ಪ್ರಕರಣ ಕೋರ್ಟಿನಲ್ಲಿ ಹೇಗೆ ನಡೆಯುತ್ತದೆ, ಯಾವ ಆಧಾರದ ಮೇಲೆ ರೈತನಿಗೆ ಪರಿಹಾರ ಸಿಗುತ್ತದೆ ಎಂಬುದನ್ನ ನೋಡೋಣ ಬನ್ನಿ. ಮೊದಲು ಈ ವಿಷಯದ ಮೂಲ ಕಾನೂನು ಏನು ಹೇಳುತ್ತದೆ ಎಂಬುದನ್ನ ತಿಳಿದುಕೊಳ್ಳೋಣ. ಇದು ಬಹಳ ಮುಖ್ಯ, ಏಕೆಂದರೆ ಕಾನೂನಿನ ಅಡಿಪಾಯವಿಲ್ಲದೆ ನಾವು ಕೋರ್ಟ್ನಲ್ಲಿ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ಗ್ರಾಹಕ ರಕ್ಷಣಾ ಕಾಯ್ದೆ 2019 ನಾವು ಗಮನ ಹರಿಸಿದರೆ ಇದರ ಸೆಕ್ಷನ್ 2 ಸಬ್ಕ್ಲಾಸ್ 7 ಸ್ಪಷ್ಟವಾಗಿ ಹೇಳುತ್ತದೆ, ಕೃಷಿಯನ್ನ ಕೇವಲ ಬೃಹತ್ ವಾಣಿಜ್ಯ ಉದ್ದೇಶಕ್ಕಲ್ಲದೆ ತನ್ನ ಮತ್ತು ತನ್ನ ಕುಟುಂಬದ ಜೀವನೋಪಾಯಕ್ಕಾಗಿ ಮಾಡುವ ಪ್ರತಿಯೊಬ್ಬ ರೈತನು ಕಾನೂನಿನ ದೃಷ್ಟಿಯಲ್ಲಿ ಒಬ್ಬ ಗ್ರಾಹಕ. ಈಗ ನಾವು ಮತ್ತೊಂದು ಪ್ರಮುಖ ಮಗ್ಗಲನ್ನ ನೋಡೋಣ ಬನ್ನಿ. ಸೆಕ್ಷನ್ 2 ಸಬ್ಕ್ಲಾಸ್ 11 ಇದು ಸೇವಾ ನ್ಯೂನ್ಯತೆ ಬಗ್ಗೆ ಮಾತನಾಡುತ್ತದೆ. ಯಾವುದೇ ಒಂದು ಬೀಜದ ಕಂಪನಿ ತನ್ನ ಉತ್ಪನ್ನದ ಮೇಲೆ ಇಂತಿಷ್ಟು ಇಳುವರಿ ಬರುತ್ತದೆ ಎಂದು ಭರವಸೆ ನೀಡಿ ವಾಸ್ತವದಲ್ಲಿ ಆ ಗುಣಮಟ್ಟವನ್ನ ಕಾಯ್ದುಕೊಳ್ಳಲು ವಿಫಲವಾದರೆ ಕಾನೂನಿನ ಭಾಷೆಯಲ್ಲಿ ಅದು ಸ್ಪಷ್ಟವಾದ ಸೇವಾ ನ್ಯೂನ್ಯತೆ ಮತ್ತು ಅನುಚಿತ ವ್ಯಾಪಾರ ಪದ್ಧತಿಯಾಗುತ್ತದೆ, ಅಂದರೆ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್. ಆದರೆ ಸ್ನೇಹಿತರೆ, ಕೋರ್ಟ್ನಲ್ಲಿ ಕೇವಲ ಬಾಯಿ ಮಾತಲ್ಲಿ ಹೇಳಿದರೆ ಪರಿಹಾರ ಸಿಗುವುದಿಲ್ಲ ಅಲ್ವೇ? ಈ ಕಾಯ್ದೆಯಡಿ ನಿಮ್ಮ ಹಕ್ಕನ್ನ ಮಂಡಿಸಲು ಕೆಲವು ಅಗತ್ಯ ಅಂಶಗಳನ್ನ ಕಡ್ಡಾಯವಾಗಿ ಪೂರೈಸಲ್ಪಟ್ಟಿರಲೇಬೇಕು. ಮೊದಲನೆಯದು ಪ್ರತಿಫಲ, ಅಂದ್ರೆ ನೀವು ಈ ಬೀಜವನ್ನ ಉಚಿತವಾಗಿ ಪಡೆದಿರಬಾರದು, ಹಣ ಪಾವತಿಸಿ ಖರೀದಿಸಲೇಬೇಕು. ಎರಡನೆಯದು ದೋಷ, ಆ ಉತ್ಪನ್ನವು ತಾನು ಭರವಸೆ ನೀಡಿದ ಕಾರ್ಯಕ್ಷಮತೆಯನ್ನು ತೋರುವಲ್ಲಿ ವಿಫಲವಾಗಿರಲೇಬೇಕು. ಇವೆರಡೂ ಸಾಬೀತಾದರೆ ಮಾತ್ರ ನ್ಯಾಯಾಲಯ ನಿಮ್ಮ ಅರ್ಜಿಯನ್ನ ಪುರಸ್ಕರಿಸುತ್ತದೆ. ಖಂಡಿತ ಇದೆಲ್ಲ ಕಾನೂನು ಪುಸ್ತಕದಲ್ಲಿರುವ ವಿಚಾರ, ಆದರೆ ವಾಸ್ತವದಲ್ಲಿ ಅಂದರೆ ಪ್ರಾಕ್ಟಿಕಲ್ ಆಗಿ ಇದು ಹೇಗೆ ಅನ್ವಯವಾಗುತ್ತದೆ? ಇನ್ನೊಂದು ಪ್ರಾಯೋಗಿಕ ಉದಾಹರಣೆಯೊಂದಿಗೆ ಅರ್ಥ ಮಾಡಿಕೊಳ್ಳೋಣ. ಒಬ್ಬ ರೈತ ಒಂದು ಪ್ರತಿಷ್ಠಿತ ಕಂಪನಿಯ ಮೆಣಸಿನ ಬೀಜವನ್ನ ಬಿತ್ತುತ್ತಾನೆ. ಪ್ಯಾಕೆಟ್ ಮೇಲೆ ಎಕರೆಗೆ ಇಷ್ಟು ಟನ್ ಇಳುವರಿ ಎಂದು ಬರೆದಿರುತ್ತದೆ. ರೈತ ತನ್ನ ಹೊಲವನ್ನ ಹದ ಮಾಡಿ ಗೊಬ್ಬರ ಹಾಕಿ ಬೀಜ ಬಿತ್ತುತ್ತಾನೆ. ಆದರೆ ತಿಂಗಳುಗಳೇ ಕಳೆದರೂ ಬೀಜ ಸರಿಯಾಗಿ ಮೊಳಕೆಯೊಡೆಯುವುದಿಲ್ಲ, ಅಥವಾ ಬೆಳೆ ಆದರೂ ಅದರಲ್ಲಿ ಇಳುವರಿ ಇರುವುದಿಲ್ಲ ಅಂತ ಅನ್ಕೊಳ್ಳಿ. ಇಲ್ಲಿ ರೈತನಿಗೆ ಆರ್ಥಿಕ ನಷ್ಟದ ಜೊತೆಗೆ ಆತನ ಇಡೀ ವರ್ಷದ ಶ್ರಮ ಹಾಳಾಗುತ್ತದೆ. ಇದು ಸ್ಪಷ್ಟವಾದ ಸೇವಾ ನ್ಯೂನ್ಯತೆಯ ಪ್ರಾಯೋಗಿಕ ಸನ್ನಿವೇಶ. ಇದೇ ಹಂತದಲ್ಲಿ ಕಂಪನಿಯವರು ಸುಮ್ಮನೆ ಇರ್ತಾರಾ? ಖಂಡಿತವಾಗಿಯೂ ಇಲ್ಲ. ಅವರು ತಮ್ಮ ವಕೀಲರೊಂದಿಗೆ ಕೋರ್ಟ್ಗೆ ಬರುತ್ತಾರೆ. ಅಲ್ಲಿಯೇ ಅವರು ಒಂದು ಲೂಪ್ ಹೋಲನ್ನು ಬಳಸಲು ಯತ್ನಿಸುತ್ತಾರೆ. ಅದೇನು ಗೊತ್ತಾ? ಸ್ವಾಮಿ, ಬೀಜ ಕಳಪೆಯಾಗಿದೆ ಎಂದು ರೈತ ಹೇಳಿದರೆ ಸಾಲದು. ಗ್ರಾಹಕ ಕಾಯ್ದೆಯ ನಿಯಮಗಳ ಪ್ರಕಾರ ಆ ಬೀಜವನ್ನ ಲ್ಯಾಬೊರೇಟರಿಗೆ ಅಂದ್ರೆ ಲ್ಯಾಬ್ ಟೆಸ್ಟಿಂಗ್ಗೆ ಕಳುಹಿಸಿ ವರದಿ ತರಬೇಕು. ಈ ರೈತ ವರದಿ ತಂದಿಲ್ಲ, ಆದ್ದರಿಂದ ಕೇಸ್ ವಜಾ ಮಾಡಿ ಎಂದು ವಾದಿಸುತ್ತಾರೆ. ಒಬ್ಬ ಸಾಮಾನ್ಯ ರೈತನಿಗೆ ಇದು ನಿಜಕ್ಕೂ ಆಘಾತಕಾರಿ. ಈ ಪರಿಸ್ಥಿತಿಯನ್ನ ಎದುರಿಸುವುದು ಹೇಗೆ? ಬನ್ನಿ, ನಮ್ಮ ದೇಶದ ಅತ್ಯಂತ ಪ್ರಮುಖವಾದ ಮತ್ತು ಸುಪ್ರೀಂ ಕೋರ್ಟ್ ನೀಡಿದ ಐತಿಹಾಸಿಕ ತೀರ್ಪೊಂದನ್ನ ಈ ಪರಿಕಲ್ಪನೆಯೊಂದಿಗೆ ಬೆಸೆಯೋಣ. ನ್ಯಾಷನಲ್ ಸೀಡ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ವರ್ಸಸ್ ಎಂ ಮಧುಸೂದನ್ ರೆಡ್ಡಿ. ಈ ಪ್ರಕರಣದಲ್ಲಿ ಇದೇ ವಾಸ್ತವಿಕ ಸಮಸ್ಯೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಅಲ್ಲಿ ನ್ಯಾಯಾಧೀಶರು ಅತ್ಯಂತ ಪ್ರಾಯೋಗಿಕವಾಗಿ ಯೋಚಿಸಿದರು. ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಏನು ಹೇಳಿತೆಂದರೆ, ರೈತ ತಾನು ತಂದ ಬೀಜವನ್ನೆಲ್ಲ ಹೊಲದಲ್ಲಿ ಬಿತ್ತುತ್ತಾನೆ, ಭವಿಷ್ಯದಲ್ಲಿ ಬೆಳೆ ಹಾಳಾಗಬಹುದು, ಆಗ ಕೋರ್ಟ್ನಲ್ಲಿ ಕೇಸ್ ಹಾಕಲು ಸಾಕ್ಷಿ ಬೇಕು ಎಂದು ಊಹಿಸಿ ಕಪಾಟಿನಲ್ಲಿ ಸ್ವಲ್ಪ ಬೀಜವನ್ನ ಲ್ಯಾಬ್ ಟೆಸ್ಟಿಗಾಗಿ ಎತ್ತಿಡಲು ಸಾಮಾನ್ಯ ರೈತನಿಂದ ನಿರೀಕ್ಷಿಸುವುದು ಅಸಾಧ್ಯ ಮತ್ತು ಅವಾಸ್ತವಿಕ, ಅಂದರೆ ಇಂಪ್ರಾಕ್ಟಿಕಲ್ ಎಂದು ಸ್ಪಷ್ಟಪಡಿಸಿತು. ಹೌದು ಸ್ನೇಹಿತರೆ, ಈ ಕೇಸ್ ಲಾ ಮೂಲಕ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾದ ಸಂದೇಶವನ್ನ ರವಾನಿಸಿತು. ಬೀಜದ ದೋಷವನ್ನ ಸಾಬೀತು ಮಾಡಲು ಲ್ಯಾಬ್ ರಿಪೋರ್ಟ್ ಕಡ್ಡಾಯವಲ್ಲ, ಬದಲಾಗಿ ನಿಮ್ಮ ಊರಿನ ಅಥವಾ ನಿಮ್ಮ ತಾಲೂಕಿನ ಕೃಷಿ ಅಧಿಕಾರಿ ನಿಮ್ಮ ಹೊಲಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ನೀಡುವ ಬೆಳೆಹಾನಿ ವರದಿ ಸಾಕು. ಈ ಒಂದು ತೀರ್ಪು ಲಕ್ಷಾಂತರ ರೈತರಿಗೆ ಕಾನೂನಿನ ಬಲವನ್ನು ತುಂಬಿತು. ಇಷ್ಟು ಹೊತ್ತು ನಾವು ರೈತರ ಪರವಾದ ಅಂಶಗಳನ್ನು ನೋಡಿದೆವು, ಆದರೆ ಕಾನೂನು ಅಂದ ಮೇಲೆ ಅದಕ್ಕೊಂದು ಚೌಕಟ್ಟು ಇರುತ್ತದೆ. ಹೌದು, ಈಗ ನಾವು ಗಮನಿಸಲೇಬೇಕಾದ ಕೆಲವು ಕಟ್ಟುನಿಟ್ಟಾದ ವಿನಾಯಿತಿಗಳ ಬಗ್ಗೆ ಮಾತಾಡೋಣ.
ನೀವು ಎಷ್ಟೇ ನಷ್ಟ ಅನುಭವಿಸಿದ್ದರೂ ನಿಮ್ಮ ಬಳಿ ಬೀಜ ಖರೀದಿಸಿದ ಅಸಲಿ ರಸೀದಿ ಇಲ್ಲದಿದ್ದರೆ ಗ್ರಾಹಕ ಕಾಯ್ದೆಯ ರಕ್ಷಣೆ ನಿಮಗೆ ಅನ್ವಯಿಸುವುದಿಲ್ಲ. ಬಿಲ್ ಇಲ್ಲದೆ ಕೋರ್ಟ್ ಕಲಾಪ ಮುಂದಕ್ಕೆ ಹೋಗುವುದೇ ಇಲ್ಲ. ಎರಡನೆಯದಾಗಿ ವಿನಾಯಿತಿ ಅಂದರೆ ಬೆಳೆ ಹಾಳಾದ ತಕ್ಷಣವೇ ಕೃಷಿ ಅಧಿಕಾರಿಯನ್ನ ಕರೆಸಿ ಅಧಿಕೃತ ವರದಿ ಪಡೆಯದೆ ಹೊಲವನ್ನ ನಾಶ ಮಾಡಿ ನಂತರ ಪರಿಹಾರ ಕೇಳಿದರೆ ನ್ಯಾಯಾಲಯ ಅದನ್ನು ಪುರಸ್ಕರಿಸುವುದಿಲ್ಲ. ಸಾಕ್ಷಿಗಳನ್ನ ಸರಿಯಾದ ಸಮಯದಲ್ಲಿ ಕಲೆ ಹಾಕುವುದು ಅತ್ಯಂತ ಅವಶ್ಯಕ. ಈ ಸನ್ನಿವೇಶವನ್ನು ನಾವು ಸೇಲ್ಸ್ ಆಫ್ ಗೂಡ್ಸ್ ಆಕ್ಟ್ 1930 ಅಂದರೆ ಸರಕುಗಳ ಮಾರಾಟ ಕಾಯ್ದೆಯೊಂದಿಗೆ ಸಂಪರ್ಕಿಸಬಹುದು. ನೀವು ಮಾರುಕಟ್ಟೆಯಲ್ಲಿ ಒಂದು ಬೀಜದ ಪ್ಯಾಕೆಟ್ ಅನ್ನ ಖರೀದಿಸಿದಾಗ ಆ ಪ್ಯಾಕೆಟ್ನ ಮೇಲೆ ಮುದ್ರಿಸಿರುವ ಭರವಸೆಗಳು ಮತ್ತು ಗುಣಮಟ್ಟವು ಕಾನೂನಿನ ಅಡಿಯಲ್ಲಿ ಇಂಪ್ಲೈಡ್ ವಾರಂಟಿ ಅಂದರೆ ಸೂಚಿತ ಖಾತರಿಯಾಗಿರುತ್ತದೆ. ಯಾವಾಗ ಆ ಬೀಜ ನಿರೀಕ್ಷಿತ ಇಳುವರಿ ನೀಡಲು ವಿಫಲವಾಗುತ್ತದೆಯೋ ಆಗ ಅದು ನೇರವಾಗಿ ಬ್ರೀಚ್ ಆಫ್ ವಾರಂಟಿ ಅಂದರೆ ಖಾತರಿ ಉಲ್ಲಂಘನೆ ಆಗುತ್ತದೆ. ಅಂದರೆ ನೀವು ಗ್ರಾಹಕ ನ್ಯಾಯಾಲಯದಲ್ಲಿ ದಾವೆ ಹೂಡುವಾಗ ಕೇವಲ ಗ್ರಾಹಕ ಕಾಯ್ದೆ ಮಾತ್ರವಲ್ಲ, ಕಾಂಟ್ರಾಕ್ಟ್ ಮತ್ತು ಸೇಲ್ಸ್ ಆಫ್ ಗೂಡ್ಸ್ ಆಕ್ಟ್ ತತ್ವಗಳು ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತವೆ. ಇದು ನಿಮ್ಮ ಕೇಸನ್ನ ಮತ್ತಷ್ಟು ವೃತ್ತಿಪರ ಮತ್ತು ತಾರ್ಕಿಕ ಬಲವನ್ನ ಒದಗಿಸುತ್ತದೆ. ಸ್ನೇಹಿತರೆ, ನೋಡಿದ್ರಲ್ಲ, ಕೋರ್ಟ್ನಲ್ಲಿ ವಾದ ವಿವಾದಗಳು ಕೇವಲ ಭಾವನೆಗಳ ಮೇಲೆ ನಡೆಯುವುದಿಲ್ಲ. ಅದು ಕರಾರುವಕ್ಕಾದ ಸೆಕ್ಷನ್ಗಳು, ಪ್ರಾಯೋಗಿಕ ಸಾಕ್ಷಿಗಳು ಹಾಗೂ ಐತಿಹಾಸಿಕ ತೀರ್ಪುಗಳ ಆಧಾರದ ಮೇಲೆ ನಿಂತಿರುತ್ತದೆ. ನೀವು ಬಿಲ್ ಕೇಳಿ ಪಡೆಯುವ ಹವ್ಯಾಸ ಬೆಳೆಸಿಕೊಂಡರೆ ಎಂತಹ ದೊಡ್ಡ ಕಂಪನಿಯನ್ನಾದರೂ ಕಾನೂನಿನ ಚೌಕಟ್ಟಿನಲ್ಲಿ ಪ್ರಶ್ನಿಸಬಹುದು. ಇನ್ನು ವಕೀಲರಿಗೆ ಕೊಡಲು ಲಕ್ಷಾಂತರ ರೂಪಾಯಿ ಫೀಸ್ ಇಲ್ಲದ ಸಾಮಾನ್ಯ ರೈತ ಏನು ಮಾಡಬೇಕು? ಬನ್ನಿ ಇದರ ಪ್ರಾಯೋಗಿಕ ಪರಿಹಾರವನ್ನ ನೋಡೋಣ. ಗ್ರಾಹಕ ರಕ್ಷಣಾ ಕಾಯ್ದೆಯ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಇಲ್ಲಿ ವಕೀಲರನ್ನ ನೇಮಿಸಿಕೊಳ್ಳುವುದು ಕಡ್ಡಾಯವಲ್ಲ. ಹೌದು, ಕಾನೂನಿನ ಅಡಿಯಲ್ಲಿ ನೀವು ಪಾರ್ಟಿ ಇನ್ ಪರ್ಸನ್ ಅಂದರೆ ಖುದ್ದಾಗಿ ನೀವೇ ನಿಮ್ಮ ಪ್ರಕರಣವನ್ನ ಪ್ರತಿನಿಧಿಸಬಹುದು. ಆದರೆ ಈ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ? ಮೊದಲನೇ ಹಂತವಾಗಿ ನೀವು ಆ ಬೀಜದ ಕಂಪನಿಗೆ ನಿಮ್ಮ ನಷ್ಟವನ್ನ ವಿವರಿಸಿ ಒಂದು ಲೀಗಲ್ ನೋಟಿಸ್ ಅನ್ನ ಕಳುಹಿಸಬೇಕು. ಒಂದು ವೇಳೆ ಕಂಪನಿ ಅದಕ್ಕೆ ಸ್ಪಂದಿಸದಿದ್ದರೆ ನೀವು ಕೋರ್ಟ್ಗೆ ಅಲೆಯಬೇಕಾಗಿಲ್ಲ. ಭಾರತ ಸರ್ಕಾರವು ಇದಕ್ಕಾಗಿಯೇ ಈ ದಾಖಿಲ್ ಎಂಬ ಆನ್ಲೈನ್ ಪೋರ್ಟಲ್ ಅನ್ನ ತಂದಿದೆ. ನೀವು ನಿಮ್ಮ ಊರಿನ ಇಂಟರ್ನೆಟ್ ಸೆಂಟರ್ಗೆ ಹೋಗಿ ಅಥವಾ ನಿಮ್ಮ ಮೊಬೈಲ್ ಮುಖಾಂತರವೇ ಈ ದಾಖಿಲ್ ಪೋರ್ಟಲ್ ಅನ್ನ ಓಪನ್ ಮಾಡಬಹುದು. ಇಲ್ಲಿ ಕೇವಲ ನಿಮ್ಮ ಮೊಬೈಲ್ ನಂಬರ್ನ ಬಳಸಿ ಲಾಗಿನ್ ಆಗಿ ಆನ್ಲೈನ್ನಲ್ಲಿಯೇ ನಿಮ್ಮ ದೂರನ್ನ ಡ್ರಾಫ್ಟ್ ಮಾಡಬಹುದು. ಇದರಲ್ಲಿ ಸಾಕ್ಷಿಗಳನ್ನ ಕೊಡುವುದು ಹೇಗೆ ಅಂತೀರಾ? ಬೀಜದ ಒರಿಜಿನಲ್ ಬಿಲ್ ಮತ್ತು ಕೃಷಿ ಅಧಿಕಾರಿಯ ಬೆಳೆಹಾನಿ ವರದಿ ಅವುಗಳನ್ನು ಸ್ಕ್ಯಾನ್ ಮಾಡಿ ಅದೇ ಪೋರ್ಟಲ್ನಲ್ಲಿ PDF ರೂಪದಲ್ಲಿ ಅಪ್ಲೋಡ್ ಮಾಡಬಹುದು. ಅಷ್ಟೇ ಅಲ್ಲ, ನೀವು ಕ್ಲೈಮ್ ಮಾಡುತ್ತಿರುವ ಪರಿಹಾರದ ಮೊತ್ತಕ್ಕೆ ತಕ್ಕಂತೆ ಕಟ್ಟಬೇಕಾದ ಅತ್ಯಲ್ಪ ಕೋರ್ಟ್ ಶುಲ್ಕವನ್ನು ಅಂದರೆ ಕೋರ್ಟ್ ಫೀಯನ್ನು ಕೂಡ ನೀವು ಆನ್ಲೈನ್ನಲ್ಲಿಯೇ UPI ಅಥವಾ ಕಾರ್ಡ್ ಮೂಲಕ ಪಾವತಿಸಬಹುದು. ನೀವು ಸರಿಯಾದ ಸಾಕ್ಷಿಗಳನ್ನು ಅಥವಾ ಎವಿಡೆನ್ಸ್ಗಳನ್ನು ಹೊಂದಿದ್ದರೆ ವಕೀಲರಿಲ್ಲದೆಯೇ ಆನ್ಲೈನ್ ಮೂಲಕ ಈ ವ್ಯವಸ್ಥೆಯ ವಿರುದ್ಧ ಹೋರಾಡಿ ಖಂಡಿತ ಗೆಲ್ಲಬಹುದು. ನಿಮಗೆ ಈ ವಿಶ್ಲೇಷಣೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಥ್ಯಾಂಕ್ ಯು.